ಯಾವ ಜನ ನಮ್ಮ ಕಷ್ಟ ಕಾಲದಲ್ಲಿ ಆಗುವುದಿಲ್ಲವೋ ಆ ಜನರು ನಮ್ಮ ಸುಖದಲ್ಲಿ ಪಾತ್ರರಾಗಲು ಅರ್ಹರಲ್ಲ. ಕೆಲವೊಂದು ಸಮಯದಲ್ಲಿ ದೃಢವಾಗಿ ನಿಲ್ಲುವುದೊಂದೇ ನಿಮ್ಮ ಆಯ್ಕೆ ಆಗಿರುತ್ತೆ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತೆ. ಅವಲಂಬಿತವಾಗಿದ್ದಷ್ಟು ನಿಮ್ಮ ಬಲಿಷ್ಠತೆ ಕುಗ್ಗುತ್ತೆ. ಜೀವನದಲ್ಲಿ ಸಾಧನೆ ಎಂಬ ಶಿಲೆ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಜವಾಬ್ದಾರಿಗಳು ಹೆಚ್ಚಾದಂತೆ ಮನುಷ್ಯ ಮೌನಕ್ಕೆ ಶರಣಾಗುತ್ತಾನೆ. ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರು ಆಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ನಿಮ್ಮನ್ನು ನೀವು ಸಂತೋಷವಾಗಿರಿಸಿಕೊಳ್ಳಿ ಮತ್ತು ಈ ಜವಾಬ್ದಾರಿಯನ್ನು ಬೇರೆಯವರಿಗೆ ನೀಡಬೇಡಿ. ಅದೆಷ್ಟೇ ಕಷ್ಟಗಳು ಬಂದರೂ ಸರಿಯೇ, ಧೈರ್ಯ ಕಳೆದುಕೊಳ್ಳಬಾರದು. ಉದುರಿದ ಎಲೆಗಳು ಎಂದು ಬೇರನ್ನು ಅಲುಗಾಡಿಸಲಾರವು. ನೀನು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೂ ಅದರ ಆಯುಷ್ಯ ನೀನು ಒಂದು ತಪ್ಪು ಮಾಡುವವರೆಗೆ ಮಾತ್ರ ಇರುತ್ತೆ. ಕಳೆದು ಹೋದ ನಿನ್ನೆ ನೀವು ಯೋಚನೆ ಮಾಡುವುದರಿಂದ ಬದಲಾಗೋದಿಲ್ಲ ಮತ್ತು ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡುತ್ತಾ ಮಾಡುತ್ತಾ ವರ್ತಮಾನವನ್ನು ನಷ್ಟ ಮಾಡಿಕೊಂಡರೆ ಆಗ ನಿಮ್ಮ ಭವಿಷ್ಯವು ಕಳೆದು ಹೋದ ಭೂತಕಾಲದ ತರಹವೇ ಆಗಿ ಹೋಗುತ್ತೆ. ಆದ್ದರಿಂದ ಇವತ್ತಿನ ಬಗ್ಗೆ ಯೋಚನೆ ಮಾಡಿ ಅದನ್ನು ಚೆನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ವರ್ತಮಾನ ಮತ್ತು ನಿಮ್ಮ ಭವಿಷ್ಯ ತನ್ನಿಂದ ತಾನೇ ಸರಿಯಾಗುತ್ತೆ. ಯಾರೂ ನಿನ್ನ ಜೊತೆ ಕೊಡುವುದಿಲ್ಲ. ಇಲ್ಲಿ ಹೋರಾಡಬೇಕಾದವನು ನೀನೆ, ಸಂಭಾಳಿಸಿಕೊಂಡು ನಡೆಯಬೇಕಾದವನು ನೀನೆ. ಯಾರು ಇಷ್ಟಪಡಲಿ ಇಷ್ಟಪಡದಿರಲಿ ಇದ್ದಷ್ಟು ದಿನ ನಗು ನಗುತ್ತಾ ಬದುಕಬೇಕು. ಯಾಕೆಂದರೆ ಭಗವಂತ ಇಲ್ಲಿ ಯಾರನ್ನು ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಇತರರಿಗಾಗಿ ಒಳ್ಳೆಯದನ್ನು ಮಾಡುವ ವ್ಯಕ್ತಿಯು ಯಾವಾಗಲೂ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಯಾಕೆಂದರೆ ಯಾವಾಗಲೂ ಹಣ್ಣುಗಳನ್ನು ನೀಡುವ ಮರವು ಕಲ್ಲಿನ ಏಟನ್ನು ಸಹಿಸಿಕೊಳ್ಳಬೇಕಾಗುತ್ತೆ. ಯಾವಾಗ ಧರ್ಮದ ಅವನತಿಯಾಗುವುದು, ಯಾವಾಗ ಅಧರ್ಮದ ಉನ್ನತಿಯಾಗುವುದು, ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಇದು ಪ್ರತಿಯುಗದಲ್ಲೂ ಆಗುತ್ತಲಿದೆ, ಹಾಗೆಯೇ ಮುಂದೆಯೂ ಇದೇ ಆಗುವುದು. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳಿತಲ್ಲ. ಯಾಕೆಂದರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದಿದ್ದರೆ ನಮ್ಮನ್ನು ಕೆಟ್ಟವರೆಂದು ಭಾವಿಸುತ್ತಾರೆ. ಕೆಲವೊಮ್ಮೆ ನಿಮ್ಮ ಯೋಜನೆಗಳು ನಿಮ್ಮನ್ನು ನಾಶ ಮಾಡುವ ಮೊದಲು ದೇವರೇ ನಿಮ್ಮ ಯೋಜನೆಯನ್ನು ನಾಶಪಡಿಸುತ್ತಾನೆ. ಮಾತು ಬಲ್ಲವನು ನಿಜವಾದ ಜ್ಞಾನಿಯಲ್ಲ. ಎಲ್ಲಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದಿರುವವನೇ ನಿಜವಾದ ಜ್ಞಾನಿ. ನಿಮಗಾಗಿ ಒಂದೇ ಒಂದು ಭರವಸೆಯನ್ನು ಉಳಿಸಿಕೊಳ್ಳಿ. ಎಲ್ಲಿ ತಪ್ಪಿಲ್ಲವೋ ಅಲ್ಲಿ ತಲೆಬಾಗಬೇಡಿ. ನಿನಗೇನು ಬೇಕು ಅದಕ್ಕಾಗಿ ನೀನು ಹೋರಾಟ ಮಾಡದಿದ್ದರೆ ಕಳೆದುಕೊಂಡಿದ್ದಕ್ಕಾಗಿ ನೋಡಿ ಕಣ್ಣೀರು ಸುರಿಸಬಾರದು. ನಿಮಗೆ ಯಶಸ್ಸು ಸಿಗಲಿಲ್ಲವೆಂದರೆ ಮಾರ್ಗವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ಯಾಕೆಂದರೆ ಮರಗಳು ತಮ್ಮ ಎಲೆಗಳನ್ನು ಬದಲಾಯಿಸುತ್ತೆ ಹೊರತು ಬೇರುಗಳನ್ನಲ್ಲ. ಕಠಿಣವಾಗಿರುವ ಕಬ್ಬಿಣವನ್ನು ಬೆಂಕಿ ಕರಗಿಸುತ್ತೆ. ಹಾಗೆಯೇ ಭಗವಂತನ ನೆನಪು ಬೆಂಕಿಗಿಂತಲೂ ತೀಕ್ಷ್ಣವಾದುದು. ಅದು ಜನ್ಮ ಜನ್ಮಾಂತರದ ಪಾಪವನ್ನು ಕರಗಿಸಿಬಿಡುತ್ತೆ. ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ. ಇಂದು ನೀವು ಅವರಿಗೆ ಮುಖ್ಯ, ನಾಳೆ ನೀವು ಅವರಿಗೆ ಏನೂ ಅಲ್ಲ ಮತ್ತು ಅದು ನಿಜವಾದ ಜೀವನ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನರಿಂದ ದೂರವಿದ್ದರೆ ನೆಮ್ಮದಿ ತಾನಾಗಿಯೇ ಬರುತ್ತೆ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀಯ? ನಿನ್ನೆ ಇದ್ದ ಖುಷಿನೇ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರುವ ದುಃಖ ನಾಳೆ ಇರುತ್ತಾ? ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಯಾರನ್ನು ಸುಲಭವಾಗಿ ನಂಬಬೇಡ, ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು. ಯಾವ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನು ಲೆಕ್ಕಿಸದೆ ನಿಮಗಾಗಿ ಪದೇ ಪದೇ ಹಂಬಲಿಸುತ್ತಾರೋ ಅಂತಹ ವ್ಯಕ್ತಿಯನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಆ ವ್ಯಕ್ತಿ ನಿಮಗಾಗಿ ತಮ್ಮ ಆತ್ಮಗೌರವವನ್ನೇ ಕಳೆದುಕೊಂಡಿರುತ್ತಾರೆ. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ಕಾರಣದಿಂದ ಸಿಕ್ಕೇ ಸಿಗುತ್ತಾರೆ. ಬಿಡುವಿದ್ದಾಗ ಹಣ ಇರುವುದಿಲ್ಲ, ಹಣವಿದ್ದಾಗ ಬಿಡುವು ಇರುವುದಿಲ್ಲ. ಹಣ ಮತ್ತು ಬಿಡುವು ಇದ್ದಾಗ ದೇಹದಲ್ಲಿ ಶಕ್ತಿ ಇರುವುದಿಲ್ಲ. ಏನು ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ, ಎಲ್ಲ ಗೊತ್ತಾಗುವ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ. ಇದೇ ಜೀವನದ ಮರ್ಮ. ಬೇರು ಕಾಣದಿದ್ದರೂ ಮರದ ಬೆಳವಣಿಗೆಗೆ ಅದೇ ಮೂಲ. ಅದರ ಸಂಪರ್ಕವಿಲ್ಲದೆ ಬೆಳವಣಿಗೆ ಅಸಾಧ್ಯ. ಹಾಗೆಯೇ ಭಗವಂತ ನಮಗೆ ಕಾಣದಿದ್ದರೂ ಅವನೇ ಸಕಲ ಜೀವರಾಶಿಗಳಿಗೂ ಮೂಲ. ಅವನ ಅನುಗ್ರಹವಿಲ್ಲದೆ ಬದುಕು ಅಸಾಧ್ಯ.
ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರುವುದೇ ಒಳ್ಳೆಯದು. ನಿಜವಾದ ಸಂಬಂಧಗಳ ಪರಿಚಯ ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಗಳಿಂದಲ್ಲ. ನಿಮಗೆ ಸಲಹೆ ಕೊಡಲು 1000 ಜನ ಬರುತ್ತಾರೆ, ಆದರೆ ನಿಮ್ಮ ಕಷ್ಟಕ್ಕೆ ಆಸರೆಯೊಂದು ಬೇಕೆಂದಾಗ ಭಗವಂತ ಮಾತ್ರ, ಕೇವಲ ಭಗವಂತ ಮಾತ್ರ ಬರುತ್ತಾನೆ. ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿ ಸಲ ನಮ್ಮದೇ ತಪ್ಪು ಅನ್ನೋ ಹಾಗೆ ಜಗಳ ಮಾಡಿ ಹೋದರೆ ತಿಳಿದುಕೊಂಡು ಬಿಡಿ, ನಾವು ಹೇಳಿದ್ದು ಸರಿಯಾಗಿದೆ ಅಂತ ಒಪ್ಪಿಕೊಳ್ಳಲು ಆಗದೆ ಅವರು ನಮ್ಮ ಮೇಲೆ ತಪ್ಪನ್ನು ಹಾಕಿ ಹೋಗುತ್ತಾರೆ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ಥರ ಓಡಬೇಕು, ದುಡಿಯಬೇಕು. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತೆ. ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಅವರು ನಿಮ್ಮನ್ನು ಗೌರವಿಸಿದ್ರೆ ನೀವು ಗೌರವಿಸಿ, ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡರೆ ಆಗಲೂ ನೀವು ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನು ಏಕೆ ಕಳೆದುಕೊಳ್ಳುತ್ತೀರಿ? ಕಾಯುವುದನ್ನು ಕಲಿ, ಏಕೆಂದರೆ ಎಲ್ಲ ಮುಗಿದು ಹೋಯಿತು ಅಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಆರಂಭವಾಗುವುದು. ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ. ದೊರೆತರೂ ಇನ್ನಷ್ಟು ಬೇಕೆಂಬುವುದು ಲೋಭ, ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುವುದು ಮೋಹ. ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ. ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಇವು ನಮ್ಮ ಜೀವನದ 6 ಶತ್ರುಗಳು. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶ ಬರಿ, ಅದು ಹೇಗಿರಬೇಕೆಂದ್ರೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ದುಃಖವಾಗಿದ್ದಾಗ ಓದಿದರೆ ಖುಷಿಯಾಗಬೇಕು. ಕೃಷ್ಣನು ಬರೆದ, ಈ ಸಮಯ ಕಳೆದು ಹೋಗುತ್ತೆ, ನಾವೇ ಸರಿ, ನಂದೇ ಸರಿ ಎನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೆ ಕಳಚೋದಿಲ್ವೋ ಅಲ್ಲಿಯವರೆಗೆ ಅವರ ತಪ್ಪುಗಳು ಬೇರೆಯವರ ನೋವುಗಳು ಅರಿವಿಗೆ ಬಾರದು. ಆದರೆ ತಡವಾಗಿ ಅರಿತರೂ ಯಾವುದೇ ಪ್ರಯೋಜನ ಆಗಲಾರದು. ಪ್ರಪಂಚಕ್ಕೆ ಕಾಣಿಸುವ ಮುಖವನ್ನು ಎಲ್ಲರೂ ನಾನಾ ವಿಧಾನಗಳಿಂದ ಅಲಂಕರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಆದರೆ ಪರಮಾತ್ಮನಿಗೆ ಮಾತ್ರ ಕಾಣಿಸುವ ಆತ್ಮವನ್ನು ಅಲಂಕರಿಸಿಕೊಳ್ಳಲು ಯಾರೂ ಪ್ರಯತ್ನ ಪಡುತ್ತಿಲ್ಲ. ಮೊದಲಿಗೆ ಸ್ವಚ್ಛ ಮನಸ್ಸಿನಿಂದ, ಸ್ವಚ್ಛ ಆಲೋಚನೆಗಳಿಂದ, ಸ್ವಚ್ಛ ಕರ್ಮಗಳಿಂದ ಆತ್ಮವನ್ನು ಅಲಂಕರಿಸಿಕೊಳ್ಳೋಣ. ಎಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಅಲ್ಲಿ ನಾನು ಪ್ರಕಟವಾಗುತ್ತೇನೆ. ಒಳ್ಳೆಯ ಜನರ ರಕ್ಷಣೆ ಮಾಡುವುದಕ್ಕೆ ನಾನು ಬರುತ್ತೇನೆ. ದುಷ್ಟರನ್ನು ನಾಶ ಮಾಡಲು ನಾನು ಬರುತ್ತೇನೆ. ಧರ್ಮದ ಸ್ಥಾಪನೆಗಾಗಿ ನಾನು ಬರುತ್ತೇನೆ ಮತ್ತು ಯುಗ ಯುಗಗಳಲ್ಲಿಯೂ ಕೂಡ ಜನ್ಮ ತಾಳುತ್ತೇನೆ. ಎತ್ತರಕ್ಕೆ ಹಾರಲು ರೆಕ್ಕೆಗಳ ಅವಶ್ಯಕತೆ ಕೇವಲ ಪಕ್ಷಿಗಳಿಗಿದೆ. ಮನುಷ್ಯನಾದವನು ಎಷ್ಟು ವಿನಮ್ರತೆಯಿಂದ ಬಾಗುತ್ತಾನೋ ಅಷ್ಟೇ ಎತ್ತರಕ್ಕೇರುತ್ತಾನೆ. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಯಾಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುವುದು.